ನಾಳೆ ಕರಾಳ ದಿನ ಆಚರಣೆ ಮಾಡಲಾಗುವುದು ಎಂದು ಶ್ರೀ ಪಕ್ಕೀರ ದಿಂಗಾಲೇಶ್ವರ ಶ್ರೀ ಹೇಳಿಕೆ ನೀಡಿದ್ದಾರೆ. ನಾಳೆ ಗದುಗಿನ ತೋಂಟಧಾರೆ ಮಠದ ವತಿಯಿಂದ ಭಾವೈಕ್ಯತೆಯ ದಿನ ಎಂದು ಆಚರಣೆ ಮಾಡಿದರೆ ನಾವು ಕರಾಳ ದಿನ ಆಚರಣೆ ಮಾಡಲಾಗುವುದು ಎಂದು ಶಿರಹಟ್ಟಿ ಪಕ್ಕೀರೇಶ್ವರ ಮಠದ ಉತ್ತರಾಧಿಕಾರಿಗಳಾದ ಪಕ್ಕೀರ ದಿಂಗಾಲೇಶ್ವರ ಶ್ರೀಗಳು ಹೇಳಿಕೆ ನೀಡಿದ್ದಾರೆ. ಅವರು ಶಿರಹಟ್ಟಿಯ ಶ್ರೀಮಠದಲ್ಲಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ನಿನ್ನೆಯ ದಿನ ತೋಂಟಧಾರೆ ಶ್ರೀಗಳು ಭಾವೈಕ್ಯತೆಯ ಪದದ ಬಗ್ಗೆ ಸವಿಸ್ತಾರವಾಗಿ ಮಾತನಾಡಿದ್ದೀರಿ. ನೀವು ಭಾವೈಕ್ಯತೆಯ ಪದಕ್ಕೆ ಅರ್ಹರಲ್ಲ, ಹಿಂದೂ ಧರ್ಮವೇ ಅಲ್ಲ, ಹಿಂದೂ ಧರ್ಮಕ್ಕೆ ಸ್ಥಾಪಕರೇ ಇಲ್ಲ ಎಂದು ಹೇಳಿಕೆ ಕೊಟ್ಟಿದ್ದು ನಿಮಗೆ ನೆನಪಿರಲಿ. ಹಲವಾರು ವರ್ಷಗಳಿಂದ ಶಿರಹಟ್ಟಿ ಮಠಕ್ಕೆ ಭಾವೈಕ್ಯತೆಯ ಬಗ್ಗೆ ಇತಿಹಾಸವಿದೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಎಚ್.ಎಂ. ದೇವಗಿರಿ, ಎನ್.ಆರ್. ಕುಲಕರ್ಣಿ, ನಾಗರಾಜ್ ಲಕ್ಕುಂಡಿ, ಪರಮೇಶ್ ಪರಬ್, ಸಂದೀಪ್ ಕಪ್ಪತ್ನವರ್, ಎಂ.ಕೆ. ಲಮಾಣಿ, ಅಜ್ಜು ಪಾಟೀಲ್, ಪಕ್ಕೀರೇಶ್ ರಟ್ಟಿಹಳ್ಳಿ, ಅಕ್ಬರ್ ಸಾಬ್ ಯಾದಗಿರಿ, ಹೊನ್ನಪ್ಪ ಶಿರಹಟ್ಟಿ, ವೀರಯ್ಯ ಮಠಪತಿ, ಮಹಾಂತೇಶ್ ದಶಮನಿ, ಸಂತೋಷ್ ಕುಬಾರ್ ಹಾಗೂ ಇನ್ನೂ ಅನೇಕ ಭಕ್ತಾದಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ನಿನ್ನೆ ದಿವಸ ನಾವು ಗದಗಿನಲ್ಲಿ ಒಂದು ಸುದ್ದಿಗೋಷ್ಠಿಯನ್ನು ಮಾಡಿ ತೋಂಟದ ಸಿದ್ಧಲಿಂಗೇಶ್ವರ ಮಹಾಸ್ವಾಮಿಗಳವರ ಜಯಂತಿಯನ್ನು ಭಾವೈಕ್ಯತೆಯ ದಿನವನ್ನಾಗಿ ಆಚರಿಸುವುದು ಬೇಡ ಮತ್ತು ಅವರಿಗೆ ಭಾವೈಕ್ಯತಾ ಅಧಿಕಾರ ಅನ್ನುವಂತಹ ಪದವನ್ನು ಪ್ರಯೋಗ ಮಾಡಬಾರದು ಅನ್ನುವ ಒಂದು ವಿಚಾರವನ್ನು ನಾವು ಮಾಧ್ಯಮದ ಮೂಲಕ ರಾಜ್ಯದ ಗಮನಕ್ಕೆ ತಂದಿದ್ದೇವೆ. ನಾವು ನಿನ್ನಿನ ದಿವಸ ಗದಗಿನ ಸ್ವಾಮೀಜಿಯವರು ಈ ವಿಚಾರಕ್ಕೆ ಬೆಲೆ ಕೊಟ್ಟು ಹಿಂದಕ್ಕೆ ಸರಿಯುವುದಾದರೆ ನಮ್ಮ ಹೋರಾಟವನ್ನು ನಾವು ಮಾಡುವುದಿಲ್ಲ ಅನ್ನುವಂಥ ಮಾತನ್ನು ಹೇಳಿದರು. ಅವರು ನಿನ್ನಿನ ದಿವಸ ಸುದ್ದಿಗೋಷ್ಠಿಯನ್ನು ಮಾಡಿ ಅವರು ಹೋರಾಟ ಮಾಡಬಹುದು ಅನ್ನುವಂತಹ ಒಂದು ಮಾತನ್ನು ಹೇಳಿದ್ದಾರೆ. ಇದರ ಅರ್ಥ ನಾವು ಭಾವೈಕ್ಯತೆ ದಿನವನ್ನಾಗಿ ಮಾಡೇ ತೀರುತ್ತೇವೆ ಅನ್ನುವಷ್ಟರ ಮಟ್ಟಿಗೆ ಅವರು ಮಾತಾಡಿರೋದ್ರಿಂದ ನಾಳಿನ ದಿವಸ ನಾವು ಕರಾಳ ದಿನವನ್ನು ಎಲ್ಲ ಭಕ್ತರೊಂದಿಗೆ ತೋಂಟಧಾರೆ ಮಠದ ಮುಂದೆ ಆಚರಿಸುತ್ತೇವೆ ಅಂತಕ್ಕಂಥದ್ದನ್ನು ಈ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೇವೆ ಅಂತಕ್ಕಂಥದ್ದು. ಭಾವೈಕ್ಯತಾ ದಿನವನ್ನು ಯಾರಾದರೂ ಆಚರಿಸಬಹುದು ಅನ್ನುವಂತಹ ಒಂದು ಮಾತನ್ನು ಹೇಳಿದ್ದಾರೆ. ಭಾವೈಕ್ಯತಾ ಸಮಾವೇಶಗಳನ್ನು ಯಾರಾದರೂ ಮಾಡ್ತೀನ ಅನ್ನುವಂತಹ ಭಾವೈಕ್ಯತೆಯನ್ನು ನಾವು ಒಬ್ಬ ವ್ಯಕ್ತಿಗೆ ಹಂಚಬೇಕಾದ್ರೆ ಆ ವ್ಯಕ್ತಿಯ ಹಿನ್ನೆಲೆಯನ್ನು ನಾವು ಬಹಳಷ್ಟು ವಿಚಾರ ಮಾಡಬೇಕಾಗುತ್ತೆ ಅಂತಕ್ಕಂಥದ್ದು ಇಲ್ಲಿ ಬಹಳ ಮುಖ್ಯವಾಗಿ ಗಮನಿಸಬೇಕಾಗಿರುವಂತಹದ್ದು. ಇದು ಸರ್ವ ಜನಾಂಗದ ಶಾಂತಿಯ ತೋಟವಾಗಿದೆ ನಮ್ಮ ಮಠ ಅನ್ನುವಂಥ ಮಾತನ್ನು ಸ್ವಾಮೀಜಿಯವರು ಹೇಳಿದರು. ಬಹುಶಃ ಅದು ಕೇವಲ ಕೆಲವು ಲಿಂಗಾಯತರ ಶಾಂತಿಯ ತೋಟವನ್ನು ಮಾಡಿಕೊಂಡಿದ್ದಾರೆ ಹೊರತಾಗಿ ಒಂದು ಸಮಾಜದ ಶಾಂತಿ ಇರುವಂತಹ ಮಠ ಅದು ಭಾವೈಕ್ಯತಾ ಮಠ ಆಗಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದನ್ನು ಈ ಮೂಲಕ ನಾವು ತಮ್ಮ ಗಮನಕ್ಕೆ ತರಲಿಕ್ಕೆ ಇಷ್ಟಪಡ್ತೇವೆ ಅಂತಕ್ಕಂಥದ್ದು ಬಹಳ ವಿಶೇಷ ಅಂತಂದ್ರೆ ಎಲ್ಲರನ್ನ ಸಮತಾ ದೃಷ್ಟಿಯಿಂದ ನೋಡಬೇಕು ಅಂತೇಳಿ ಅಂದಿರುವಂತಹ ಆ ಸ್ವಾಮಿಗಳಿಗೆ ನಾವು ಪ್ರಶ್ನೆಯನ್ನೇ ಕೇಳ್ತೇವೆ. ಇಲ್ಲಿ ಯಾವುದು ನೀವು ಲಿಂಗಾಯತ ಅಂತ ಹೇಳ್ತಾ ಇದ್ದೀವಿ, ಆ ಲಿಂಗಾಯತರನ್ನೇ ಎಷ್ಟೋ ಜನರನ್ನ ಹೊರಗಿಟ್ಟು ಮಾತಾಡ್ತಕ್ಕಂತಹ ನೀವು ಪಂಚಪೀಠಗಳನ್ನು ಹೊರಗಿಟ್ಟು ಮಾತಾಡ್ತಾ ಇದ್ದೀರಿ, ವಿರಕ್ತ ಮಠಗಳನ್ನು ಹೊರಗಿಟ್ಟು ಮಾತಾಡ್ತಾ ಇದ್ದೀರಿ, ಆ ಕೆಲವು ಜನ ವಿಚಾರವಾದಿಗಳನ್ನು ಹೊರಗಿಟ್ಟು ಮಾತಾಡ್ತಾ ಇದ್ದೀರಿ. ನಿಮ್ಮಂತಹವರು ಭಾವೈಕ್ಯತಾ ಪದಕ್ಕೆ ಅರ್ಹರಲ್ಲ ಅಂತಕ್ಕಂಥದ್ದನ್ನ ನಾವು ಈ ಮೂಲಕ ಹೇಳಲಿಕ್ಕೆ ಇಚ್ಛಪಡ್ತೇವೆ ಅಂತಕ್ಕಂಥದ್ದು. ನಾವು ಇಷ್ಟೇ ಹೇಳಲಿಕ್ಕೆ ಇಚ್ಛಪಡೋದು, ನೀವು ಭಾವೈಕ್ಯತಾ ಪದದ ಮೇಲೆ ವ್ಯಾಮೋಹವನ್ನು ಒಳಗೊಂಡವರಾಗಿದ್ರೆ, ಆ ಪದದ ಬಗ್ಗೆ ನಿಮಗೆ ಬಹಳಷ್ಟು ಪ್ರೀತಿ ಉಂಟಾಗಿದ್ರೆ, ಆ ಪದವನ್ನು ಬಳಸೋದ್ರಿಂದನೇ ನಮಗೆ ದೊಡ್ಡ ಗೌರವ ಹೆಚ್ಚಾಗುತ್ತೆ ಅನ್ನುವಂತಹ ಭ್ರಮ ನಿಮಗಿದ್ರೆ ನಾವು ನಿಮಗೆ ಹೇಳಲಿಕ್ಕೆ ನೀವು ದಯವಿಟ್ಟು ಆ ಭಾವೈಕ್ಯತಾ ಪದಕ್ಕೆ ತಕ್ಕ ಹಾಗೆ ಬದುಕುವುದನ್ನು ರೂಢಿ ಮಾಡಿಕೊಳ್ಳ್ರಿ ಅಂತಕ್ಕಂಥದ್ದನ್ನ ಆ ಸ್ವಾಮೀಜಿಯವರಿಗೆ ನಾವು ಹೇಳಲಿಕ್ಕೆ ಇಚ್ಛಪಡ್ತೇವೆ ಅಂತಕ್ಕಂಥದ್ದು. ಕಾರಣ ಇಷ್ಟೇ, ನೀವು ಲಿಂಗಾಯತ ಅನ್ನುವಂತಹ ಪದವನ್ನು ಪ್ರಯೋಗ ಮಾಡುವ ಸ್ವಾಮಿಗಳೇ ಹೊರತಾಗಿ ನೀವು ಕೇವಲ ಭಾವೈಕ್ಯತಾ ಅನ್ನುವಂತಹ ಪದವನ್ನು ಪ್ರಯೋಗ ಮಾಡುವಂತಹ ಸ್ವಾಮಿಗಳ ಅಲ್ಲ ಅನ್ನೋದನ್ನ ಎಷ್ಟೋ ಸುದ್ದಿಗೋಷ್ಠಿಗಳಲ್ಲಿ ತಾವು ತಿಳಿಸಿದ್ದೀರಿ. ನಿನ್ನಿನ ದಿವಸ ಹಿಂದೂ ಧರ್ಮವನ್ನು ವಿರೋಧ ಮಾಡಿದ್ದೀರಿ, ನಿನ್ನಿನ ದಿವಸ ವೀರಶೈವ ಅನ್ನುವಂತಹದ್ದನ್ನು ವಿರೋಧ ಮಾಡಿದ್ದೀರಿ, ಹಿಂದೂ ಧರ್ಮನೇ ಅಲ್ಲ ಅನ್ನುವಂತಹ ಒಂದು ವಿಚಾರವನ್ನು ತಾವು ಹೇಳಿದ್ದೀರಿ. ಅದರ ಜೊತೆಗೆ ಹಿಂದೂ ಧರ್ಮಕ್ಕೆ ಯಾರು ಸ್ಥಾಪಕರಿಲ್ಲ ಅನ್ನೋದು ಹೇಳಿದ್ದೀರಿ. ಹೀಗೆ ಬಹಳಷ್ಟು ವಿವಾದಾತ್ಮಕ ವಿಚಾರಗಳನ್ನು ನಿನ್ನಿನ ದಿವಸ ತಾವು ಬಳಸಿದ್ದೀರಿ. ಇದರಲ್ಲಿ ಸರ್ಕಾರದ ಪಾತ್ರ ಇಲ್ಲ ಅಂತ ನಾವು ಹೇಳಿದ್ರೆ ಸರ್ಕಾರದ ಪಾತ್ರ ಬೇಕಿದ್ರಲ್ಲಿ ಅಂತ ತಾವು ಹೇಳಿದ್ದೀರಿ. ನಾವು ಕೂಡ ಹೇಳಲಿಕ್ಕೆ ಇಚ್ಛಪಡ್ತೇವೆ, ಸರ್ಕಾರದ ಪಾತ್ರ ಬೇಕು ಅಂತ ಅವ್ರು ಹೇಳಿರೋದ್ರಿಂದ ಒಂದು ಹೊಸ ವಿವಾದಕ್ಕೆ ಕಾರಣ ಆಗ್ತಕ್ಕಂಥ ಸ್ವಾಮಿಗಳಿಗೆ ಬುದ್ಧಿವಾದವನ್ನು ಹೇಳಿ ಸರ್ಕಾರ ಕೂಡಲೇ ಅವರ ನಿರ್ಧಾರವನ್ನು ಬದಲಾಯಿಸಲಿಕ್ಕೆ ಸರ್ಕಾರ ಅವರಿಗೂ ಕೂಡ ಹೇಳಬೇಕು ಅಂತಕ್ಕಂಥದ್ದನ್ನು
ನಾವು ಕೂಡ ಸರ್ಕಾರದ ಗಮನಕ್ಕೆ ತರಲಿಕ್ಕೆ ಇಚ್ಛಾಪಡ್ತೇವೆ ಅಂತಕ್ಕಂಥದ್ದು. ನಮ್ಮ ಹೋರಾಟವನ್ನು ಸರ್ಕಾರ ಏನಾದರೂ ನಿಲ್ಲಿಸಬೇಕು ಅಂತ ವಿಚಾರ ಮಾಡಿದರೆ ಈ ಪೊಲೀಸ್ ಇಲಾಖೆ ಅಧಿಕಾರಿಗಳು ನಮ್ಮ ಗಮನಕ್ಕೆ ತಗೊಂಡು ಬಂದರು. ನಿಮ್ಮ ನಿಲುವು ಏನು ಅಂತ ಕೇಳಿದ್ರು. ಅವರು ಭಾವೈಕ್ಯತೆ ದಿನಾಚರಣೆ ಮಾಡಿದರೆ ನಾವು ಕರಾಳ ದಿನಾಚರಣೆಯನ್ನ ಮಾಡಿಯೇ ತೀರುತ್ತೇವೆ. ಗದಗದಲ್ಲಿ ನಮ್ಮ ಭಕ್ತರನ್ನ ಕರೆಕೊಂಡು ಪ್ರತಿಭಟನೆ ಮಾಡುತ್ತೇವೆ. ಅದು ತೋಟದಾರ ಮಠದ ಮುಂದನೇ ಮಾಡ್ತೇವೆ. ನಮ್ದು ಅಲ್ಲಿ ಶಾಖಾ ಮಠ ಇದೆ. ಆ ಉತ್ಸವ ಪ್ರಾರಂಭ ಆಗಿ ಗದಗ ನಗರದ ಪ್ರಮುಖ ಬಜಾರದಲ್ಲಿ ಪ್ರತಿಭಟನೆ ಮಾಡ್ಕೊಂತನ ಹೋಗಿ ತೋಟದಾರ ಮಠದ ಮುಂದೆ ಏನೋ ರಥದ ಬಯಲು ಅಂತಿದೆ, ಸಾರ್ವಜನಿಕ ಬಯಲು. ಆ ಬಯಲಿನಲ್ಲಿ ನಮ್ಮ ನಿಲುವನ್ನ ನಾವು ಪ್ರತಿಪಾದನೆ ಮಾಡ್ತೇವೆ ಅಂತಕ್ಕಂಥದ್ದನ್ನ ಬಹುಶಃ ಗದಗಿನ ಸ್ವಾಮಿಗಳ ಗಮನಕ್ಕೆ ನಾವು ತರಲಿಕ್ಕೆ ಇಚ್ಛಾಪಡ್ತೇವೆ ಅಂತಕ್ಕಂಥದ್ದು. ನಾವು ಸರ್ಕಾರದ ಗಮನಕ್ಕೆ ತರೋದಿಷ್ಟೇ, ನೀವು ನಿಲ್ಲಿಸುವುದಾದರೆ ಅವರ ಕಾರ್ಯಕ್ರಮವನ್ನು ನಿಲ್ಲಿಸಿ, ನಮ್ಮ ಕಾರ್ಯಕ್ರಮವನ್ನು ನಿಲ್ಲಿಸಿ. ಅವರು ಜಯಂತಿ ಮಾಡಲಿಕ್ಕೆ ನಮಗೆ ವಿರೋಧಿಲ್ಲ, ಆ ಪದ ಬಳಕೆಗೆ ಮಾತ್ರ ನಮಗೆ ವಿರೋಧಿದೆ ಅಂತಕ್ಕಂಥದ್ದನ್ನ ಮತ್ತೊಮ್ಮೆ ನಾವು ಹೇಳಲಿಕ್ಕೆ ಇಚ್ಛಾಪಡ್ತೇವೆ. ಒಂದು ವೇಳೆ ಗದಗಿನ ಶ್ರೀಗಳು ಮನಸ್ಸನ್ನ ಬದಲಾಯಿಸಿ ಅವರು ಕೇವಲ ಜಯಂತಿ ಮಾಡುವುದಾದ್ರೆ ಆ ಜಯಂತಿಯಲ್ಲಿ ನಾವು ಪಾಲ್ಗೊಳ್ತೇವೆ ಅನ್ನುವಂತಹ ಒಂದು ಮಾತನ್ನ ಅಭಿಮಾನಿಗಳಾಗಿ ಪಾಲ್ಗೊಳ್ತೇವೆ. ನೀವು ಭಾವೈಕ್ಯತಾ ಪದ ಬಳಸುವುದಾದ್ರೆ ಪ್ರತಿಭಟನೆ ಮಾಡಿ ನಿಮ್ಮ ನಿಲುವನ್ನು ಖಂಡಿಸ್ತೇವೆ ಅಂತಕ್ಕಂತಹ ಮಾತನ್ನ ಈ ಸಂದರ್ಭದಲ್ಲಿ ನಾವು ಹೇಳಲಿಕ್ಕೆ ಇಚ್ಛಾಪಡ್ತೇವೆ ಅಂತಕ್ಕಂಥದ್ದು. ಮತ್ತೊಮ್ಮೆ ತಮ್ಮ ಗಮನಕ್ಕೆ ನಾ ತರೋದು ಅಂತಂದ್ರೆ, ಭಾವೈಕ್ಯತಾ ಹರಿಕಾರ ಅನ್ನುವ ಪದ ಅದು ಶಿರಹಟ್ಟಿ ಮೂಲ ಪುರುಷ ಫಕೀರೇಶ್ವರನಿಗೆ ಮೀಸಲಾಗಿರ್ತಕ್ಕಂಥದ್ದೇ ಹೊರತಾಗಿ ನಿಮ್ಮಂತಹ ಜಾತಿವಾದಿ ಸ್ವಾಮಿಗಳಿಗೆ ಮೀಸಲಾಗಿರ್ತಕ್ಕಂಥದ್ದಲ್ಲ. ನಿಮ್ಮಂತಹ ಗೊಂದಲಗಳನ್ನು ಸೃಷ್ಟಿ ಮಾಡತಕ್ಕಂತಹ ಸ್ವಾಮಿಗಳಿಗೆ ಅದು ಸಲ್ಲುವಂತಹ ಪದ ಅಲ್ಲ ಅಂತಕ್ಕಂಥದ್ದನ್ನ ನಿಮ್ಮ ಗಮನಕ್ಕೆ ನಾವು ತರಲಿಕ್ಕೆ ಇಚ್ಛಾಪಡ್ತಾ, ಒಂದು ವೇಳೆ ಆ ಪದವನ್ನ ಬಳಸಬೇಕನ್ನುವ ನಿಲುವು ನಿಮ್ಮದಾಗಿದ್ರೆ ನಿಮ್ಮ ನಿಲುವನ್ನು ಬದಲಾವಣೆ ಮಾಡಿಕೊಂಡು ನಿಮ್ಮ ಮಠದ ಸಂಪ್ರದಾಯಗಳನ್ನೆಲ್ಲವನ್ನು ಕೂಡ ಬದಲಾವಣೆ ಮಾಡಿ ಶಿರಹಟ್ಟಿ ಮಠದಲ್ಲಿ ಏನು ಸಂಪ್ರದಾಯಗಳಿದ್ದಾವೆ ಅವುಗಳನ್ನು ಎಲ್ಲವನ್ನೂ ಕೂಡ ನೀವು ಬಳಸಿಕೊಳ್ಳಬಹುದು, ಆ ಭಾವೈಕ್ಯತಾ ಪದವನ್ನ ಬಳಸಬಹುದು ಅನ್ನುವಂತಹ ಒಂದು ವಿಚಾರವನ್ನ ನಿಮ್ಮ ಗಮನಕ್ಕೆ ನಾವು ತರಲಿಕ್ಕೆ ಇಚ್ಛಾಪಡ್ತೇವೆ. ಸ್ವಾಮೀಜಿಯವರೇ, ದಯವಿಟ್ಟು ಮಾಡಬೇಕಾದ ಕೆಲಸ ಸಾಕಷ್ಟು ಇದೆ. ಆ ಕೆಲಸವನ್ನ ತಾವು ಮಾಡ್ಕೊಂಡು ಹೋಗ್ಬೇಕೇ ಹೊರತಾಗಿ ಇಂತಹ ವಿವಾದಾತ್ಮಕ ಕೆಲಸಗಳನ್ನ ನೀವು ಮಾಡಬಾರದು ಅಂತ ಹೇಳಿ ನಾನು ಈ ಮೂಲಕ ಅವ್ರಿಗೆ ಹೇಳಲಿಕ್ಕೆ ಇಚ್ಛಾಪಡ್ತೇನೆ.